ವೈರಸ್ಸಿನ ಬಚಾವ್ ಆಂದೋಲನ, ಕಾಂಗ್ರೆಸ್ನಿಂದ ಕರ್ನಾಟಕ ಬಚಾವ್ ಆಂದೋಲನ ಮಾಡಬೇಕು ಅವರು ಸಂಸದರ ಟೀಕೆ ಯಾವ ಪುರುಷಾರ್ಥಕ್ಕೆ ಮಾಡ್ತಾರೆ, ಏನು ಕೊಡುಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು, ಸಚಿವರು, ಶಾಸಕರು? ಬಹುಶಃ ಅವರಿಗೆ ಈ ಕೊರೋನಾ ಸಂದರ್ಭದಲ್ಲಿ ಅವರು ನಡ್ಕೊಂಡಿರೋ ರೀತಿಯಿಂದ ಇನ್ನೂ ಹೊರಗೆ ಬಂದಿಲ್ಲ. ಅವರು ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಅವ್ರೇನು ಕೊಡುಗೆ ಕೊಟ್ಟಿದ್ದಾರೆ? ಇವತ್ತು ಏನೆಲ್ಲ ಸಮಸ್ಯೆಗಳು ಇವತ್ತು ಹುಟ್ಟಾಕಿದ್ರು, ಇವತ್ತು ರೋಪ್ಗೆ ಏನು ಮಾಡಿದ್ರು? ಬರೀ ಅದಕ್ಕೆ ಶಂಕುಸ್ಥಾಪನೆ ಮಾಡಿಬಿಟ್ರು ಆಗುತ್ತಾ? ಏನೆಲ್ಲ ಇವತ್ತು ಅರಣ್ಯ ಇಲಾಖೆ ಒಂದು ಅನುಮತಿಗಳು, ಆ ಜಮೀನಿನ ಸಮಸ್ಯೆಗಳು, ಮೆಡಿಕಲ್ ಕಾಲೇಜ್ ಯಾರು ಇವತ್ತು 320 ಕೋಟಿ ಎಷ್ಟು ಹಣ ಖರ್ಚಿರೋದು ಮೆಡಿಕಲ್ ಕಾಲೇಜ್? ಅವರು ಯಾವುದೇ ರೀತಿ ಸರ್ಕಾರದ ಆಡಳಿತಾತ್ಮಕ ಅನುಮೋದನೆ ಇಲ್ದಿರ ತಮ್ಮ ಮನಸ್ಸೋ ಇಚ್ಛೆ ಸಂಬಂಧಪಟ್ಟ ಸಚಿವರಾಗಿ ಅವರಿಗೆ ಅದನ್ನು ಅನುಮೋದನೆ ಮಾಡಿಕೊಂಡು ಅದಕ್ಕೆ ಅನುದಾನ ಒದಗಿಸುವಂಥ ಒಂದು ಇದು ಯೋಗ್ಯತೆ ಇರಲಿಲ್ಲ ಅವರಿಗೆ. ಅದರಿಂದ ಮಾಡಲಿಲ್ಲ ಅಂತ ಹೇಳಕ್ಕೆ ಹೇಳಿ ಅದರಿಂದ ಹೇಳಿ ಆಸ್ಪತ್ರೆಗೆ ಅವರೇ ಸಚಿವರು, ಅವ್ರದ್ದೇ ಇಲಾಖೆ MRI ಕೊಡ್ಸೋಕ್ಕೆ ಯಾಕಾಗಿಲ್ಲ ಅವ್ರಿಗೆ? ಇವತ್ತು ನೋಡ್ಕೊಂಡು ಬನ್ನಿ, ಕಟ್ಟಡ 8 ಕೋಟಿ ಚಿಲ್ಲರೆ ಆಗ್ತಾ ಇದೆ, 12 ಕೋಟಿಗೆ MRI ಆಗ್ತಾ ಇದೆ. ಸದ್ಯದಲ್ಲೇ ಹೊಸ CT ಸ್ಕ್ಯಾನು, ಸಂಪೂರ್ಣವಾದಂಥ ಆರೋಗ್ಯ ತಪಾಸಣೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಮಾಡ್ತೀವಿ. 40 ಕೋಟಿ ಇವತ್ತು ಮೆಡಿಕಲ್ ಕಾಲೇಜಿನ ಆಸ್ಪತ್ರೆ ಪ್ರಾರಂಭ ಮಾಡೋದಕ್ಕೆ ಇವತ್ತು ನಮ್ಮ ಸರ್ಕಾರ ಕೊಟ್ಟಿದೆ. ಹೂವಿನ ಮಾರ್ಕೆಟಿಗೆ 140 ಕೋಟಿ ಅನುಮೋದನೆ ಆಗಿದೆ, 20 ಕೋಟಿ ಆಡಳಿತ ಅನುಮೋದನೆ ಆಗಿದೆ. ಸದ್ಯದಲ್ಲೇ ಉಳಿದಂಥ 120 ಕೋಟಿದು ಕೂಡ ನಾವು ಟೆಂಡರ್ ಪ್ರಕ್ರಿಯೆ ಕರೆಯೋದಕ್ಕೆಲ್ಲ ತಯಾರಿ ಮಾಡ್ತೀವಿ. ಶಿಡ್ಲಘಟ್ಟದಲ್ಲಿ ಸಿಲ್ಕಲ್ಚರ್ ಮಾರ್ಕೆಟ್ 200 ಕೋಟಿ ಸಿಲ್ಕಲ್ಚರ್ ಮಾರ್ಕೆಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ಕೆಲಸ ಶುರುವಾಗಿದೆ. ಇನ್ನೇನೆಲ್ಲ ಬೇಕು ಹೇಳಿ ನಿಮಗೆ? ನಾನು ಎಷ್ಟು ಪಟ್ಟಿ ಕೊಡಬೇಕು? ಅವರು ಇದೇ 2013ರಿಂದ 2018 ಅವಧಿಯಲ್ಲಿ ಎಲ್ಲಿದ್ದರು, ಯಾರು ಹಿಂದೆ ಹೋರಾಡ್ತಾ ಇದ್ರು, ಯಾರು ನನ್ನ ಕಪಿ ಮುಷ್ಟಿಯಲ್ಲಿ ಇದ್ದಾರೆ ಅಂತ ಹೇಳ್ಕೊಳ್ತಾ ಇದ್ರು. ಇವತ್ತು ಅಲ್ಲೆಲ್ಲೋ ಹೋಗ್ಬಿಟ್ಟು ಆಶ್ರಯ ತೊಗೊಂಡು ಇವತ್ತು ಏನೆಲ್ಲ ಮಾತಾಡಿದ್ರೆ ರಾಜಕಾರಣದಲ್ಲಿ ಜನ ನೋಡ್ತಾ ಇರ್ತಾರೆ. ಅದರಿಂದ ಅವ್ರ ಬಗ್ಗೆ ನಾನು ಈಗ ಆಯ್ತಪ್ಪ, ಈಗ 2 ವರ್ಷ ಆಗ್ತದೆ ಬರ್ತದೆ, ಏನು ಅವ್ರ ಕೊಡುಗೆ ಈ ಜಿಲ್ಲೆ ಲೋಕಸಭಾ ಸದಸ್ಯರಾಗಿ ಏನು ಅವ್ರ ಜಿಲ್ಲೆ ನಾನು ಪಟ್ಟಿ ಮಾಡ್ತೀನಿ. ಸಾರ್ವಜನಿಕ ವೇದಿಕೆಗೆ ಬರಲಿ, ಚರ್ಚೆ ಮಾಡಿ. ಎಷ್ಟು ಕೋಟಿ ಅನುದಾನ ಎಲ್ಲ ತಾಲೂಕುಗಳಲ್ಲಿ ನಾವು ತಂದಿದ್ದೀವಿ, ಎಷ್ಟು ಯೋಜನೆಗಳನ್ನು ನಾವು ತಂದಿದ್ದೀವಿ, ನಾನೊಂದು ಪಟ್ಟಿ ಮಾಡ್ತೀನಿ. ಶಿಡ್ಲಘಟ್ಟದಲ್ಲಿ ನಿಮಗೆ ಗೊತ್ತಿದೆ, ನಿಮ್ಮ ಕಣ್ಣು ಮುಂದೆ ನಾವು ಏನೆಲ್ಲ ಮಾಡಿದ್ದೀವಿ ಅಂತಕ್ಕಂಥದ್ದು ಹೇಳಿದ್ದೀವಿ. ನಾವು ಅವರು ಪ್ರಭಾವಿ ಸಚಿವ ಎಲ್ಲ ಮುಖ್ಯಮಂತ್ರಿಗಳನ್ನು ಜೋಬಿಲಿ ಇಟ್ಕೊಂಡು ರೀತಿಯಲ್ಲಿ ನಡ್ಕೊಂಡ್ರಲ್ಲ, ಏನು ಅವ್ರ ಕೊಡುಗೆ? ನಮ್ಮ ಚಿಂತಾಮಣಿ ತಾಲೂಕಿಗೆ ಏನು ಕೊಡುಗೆ? ಶಿಡ್ಲಘಟ್ಟಕ್ಕೆ ಏನು ಕೊಡುಗೆ ಅವರು? ನಾಗೇಪಲ್ಲಿಗೆ ಏನು ಕೊಡುಗೆ ಅವರು? ನಾನೊಬ್ಬ ಜಿಲ್ಲಾ ಮಂತ್ರಿಯಾಗಿ ಎಲ್ಲ ತಾಲೂಕುಗಳಿಗೂ ನಮ್ಮ ಸರ್ಕಾರದಲ್ಲಿ ನಾವು ಮಾಡ್ತಾಯಿದ್ವಿ. ಇವತ್ತು 8,000 ಎಕರೆಗಿಂತ ಹೆಚ್ಚು ಇವತ್ತು ಕೈಗಾರಿಕೆಗಳು ಈ ಜಿಲ್ಲೆಯಲ್ಲಿ ಆಗುವಂಥದ್ದಕ್ಕೆ ನಾವೆಲ್ಲ ಕ್ರಮ ತೆಗೆದುಕೊಂಡಿದ್ದೀವಿ. ಜಿಲ್ಲೆ ಆಗಿರ್ತಕ್ಕಂಥದ್ದು ಬಿಟ್ಟು ಅದ್ರ ಮೇಲೆ ಸುಮಾರು 6,000 ಎಕರೆ ನಾವಿವತ್ತು ಕೈಗಾರಿಕೆ ಮಾಡಬೇಕು ಅಂದರೆ ಏನು ಅವ್ರ ಕೊಡುಗೆ? ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಎಕರೆ ಇದೆ ಕೈಗಾರಿಕೆ? ಏನು ಇಷ್ಟು ಸಮೀಪ ಇದೆ ಏರ್ಪೋರ್ಟ್ಗೆ? ರಾತ್ರಿ ಹಗಲು ವ್ಯವಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಎಷ್ಟು ಗಮನ ಇದೆ. ಅದರಿಂದ ನಾವು ಅವ್ರ ಬಗ್ಗೆ ಸಮಜಾಯಿಸಿ ನಾನು ಅವ್ರು ಕೊಡುವಂಥ ಅವಶ್ಯಕತೆ ಸರ್. ಕೋವಿಡ್ ಇನ್ನೊಂದು ಹೇಳಿದ್ದಾರೆ ಸರ್, ಅವರು ಉನ್ನತ ಶಿಕ್ಷಣ ಸಚಿವರು ಹಣದ ಕೊರತೆ ಇದೆ ಅಂತ 9 ಯೂನಿವರ್ಸಿಟಿ ಕ್ಲೋಸ್ ಮಾಡಿದ್ದಾರೆ. ಯಾಕೆಂದ್ರೆ ವಿಶ್ವವಿದ್ಯಾಲಯಗಳನ್ನೇ ಕ್ಲೋಸ್ ಮಾಡಿದ್ದಾರೆ, ಅದೇ ಅವರ ಸಾಧನೆ ಅಂತ ಹೇಳ್ತಾರೆ. ನೋಡ್ರಿ, ವಿಶ್ವವಿದ್ಯಾಲಯ ಹೇಗಿರಬೇಕು ಅನ್ನೋದು ಅವ್ರಿಗೇನಾದರೂ ಗೊತ್ತಿದೆ. ಅವರು ಸಚಿವರಾಗಿದ್ದು ಕೇವಲ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಮುಂದಿತ್ತು. ನಾನು 32 ವಿಶ್ವವಿದ್ಯಾಲಯಗಳಿಗೆ ಸಚಿವನಾಗಿದ್ದೇನೆ. ಅಲ್ಲಿರ್ತಕ್ಕಂಥ ಪರಿಸ್ಥಿತಿಗಳು ನನಗೆ ಗೊತ್ತಿದೆ. ಅವ್ರಿಗೆ ABCD ಗೊತ್ತಿಲ್ಲ. ಅವರು ಮೊದಲು ವೈದ್ಯರಾಗಿ ಓದಿರ್ತಕ್ಕಂಥದ್ದು ಎಷ್ಟು ವರ್ಷ ಆದಮೇಲೆ ಪಾಸಾದರು? ಅವ್ರು ಸರ್ಜನ್ ಮಾಡಿದಾರ ಅವರು? ಇಲ್ಲ ಯಾವತ್ತಾದರೂ ಸ್ಟೆಥೋಸ್ಕೋಪ್ ಬಿಟ್ಕೊಂಡು ಯಾರಿಗಾದರೂ ಪೇಷಂಟ್ಗೆ ಏನಾದರೂ ಇಲ್ಲಿ ಏನೋ ಪರೀಕ್ಷೆ ಮಾಡುವಂಥ ಕೆಲಸವನ್ನು ಮಾಡಿದಾರ? ನಾನು ಎಲ್ಲ ಮಾಡಿಕೊಂಡು ನಾನು ಕಾಲೇಜಲ್ಲಿ ಪಾಠ ಹೇಳ್ಕೊಂಡು ಖಾಸಗಿ ಪ್ರಾಕ್ಟೀಸ್ ಮಾಡಿದ್ದೀನಿ, ಎಲ್ಲ ಮಾಡ್ಕೊಂಡು ಅನುಭವ ಇದ್ದೀನಿ ನನಗೆ. ಸುಮ್ಮನೆ ಯಾರೋ ಒಂದು ಲೆವೆಲ್ ಇರಬೇಕು ರೀ. ಸುಮ್ಮನೆ ಅವ್ರಿಗೆ ಆ ಲೆವೆಲ್ ಇಲ್ದಿರೋವ್ರ ಬಗ್ಗೆ ನಾನು ಯಾಕೆ ರೀ ಮಾತಾಡಬೇಕು? ಏನು ಅವರ 23 ಜನ ಸತ್ರಲ್ರಿ ಚಾಮರಾಜನಗರದಲ್ಲಿ, ಮನುಷ್ಯತ್ವ ಬೇಡವಲ್ರಿ ಅಂಥವ್ರ ಬಗ್ಗೆ ಎಲ್ಲ ನಾನು ಯಾಕೆ ಮಾತಾಡ್ಬೇಕು ರೀ? ಸ್ವಂತ ಜಿಲ್ಲೆಯಲ್ಲಿ ರೀ ಇಲ್ಲರಿ ಮೆಡಿಕಲ್ ಕಾಲೇಜ್ ಮಾಡಬೇಕಿತ್ತು. ಎಲ್ಲಿ ಮಾಡಬೇಕಿತ್ತು ರೀ ಮೆಡಿಕಲ್ ಕಾಲೇಜ್? ಊರ ಸಮೀಪ ಮಾಡಬೇಕಿತ್ತು ರೀ. ಊರ ಸಮೀಪದಲ್ಲಿ ಇವತ್ತು ಇದೇ ಆಸ್ಪತ್ರೆಯನ್ನು ಬಳಕೆ ಮಾಡ್ಕೊಂಡು ಮಾಡಬೇಕು. ಎಲ್ಲೋ ಮಾಡಿಬಿಟ್ಟು ಇವತ್ತು ಮಾತಾಡ್ತಾರಂದ್ರೆ ಸುಮ್ಮನೆ ಅದನ್ನು ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳಿದಂಗೆ ಆಯ್ತು. ಸರ್, ಕೋವಿಡ್ ಹಗರಣ ಅಂತಂತಾರೆ, ಇದುವರೆಗೆ ಏನು ಮಾಡಿದ್ರು ಅಂತ ಹೇಳ್ತಾರೆ ಸರ್. ಹೇಗೆ ನಡೀತಾ ಇದೆ ಕಾರ್ಯಕ್ರಮ? ನೋಡಿ, ಇದು ಬಹಳ ಪ್ರತಿಷ್ಠೆಯ ಕಾರ್ಯಕ್ರಮ. KPCC ಅವರು ವಿಶೇಷವಾಗಿ ಚಿಕ್ಕಬಳ್ಳಾಪುರವನ್ನು ಆಯ್ಕೆ ಮಾಡಿ ಇಲ್ಲಿ ನಾವು ಇಲ್ಲಿಂದ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಸಂದೇಶ ಕೊಡಬೇಕು ಅಂತಕ್ಕಂಥ ಸೂಚನೆ ಕೊಟ್ಟ ಮೇಲೆ ನಾವು ಇದು
ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮ ಆಗಬೇಕು ಅಂತ ದೃಷ್ಟಿಯಲ್ಲಿ ನಾವು ಅದು ಒಂದು ದೊಡ್ಡ ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು. ಎಲ್ಲ ತಯಾರಿಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ನರೇಗಾ ಏನು ಯೋಜನೆಯಲ್ಲಿ ಫಲಾನುಭವಿಗಳಾಗಿ 2005ರಿಂದ ಈಚೆಗೆ ಯಾರೆಲ್ಲ ಇದರ ಉಪಯೋಗ ಪಡ್ಕೊಂಡಿದ್ದಾರೆ ಎಲ್ಲ ಗ್ರಾಮೀಣ ಭಾಗದ ಜನ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾರೆ ಮತ್ತು ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಅವರು ಬಂದವರಿಗೆ ಯಾವುದೇ ರೀತಿ ಅನುಕೂಲ ಆಗಬಾರ್ದು, ಅವರಿಗೆ ಎಲ್ಲ ರೀತಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಯಾವುದೇ ರೀತಿ 5 ಜನ ಘಟನೆ ಆಗುವ ರೀತಿಯಲ್ಲಿ ಎಲ್ಲ ಮುಂದಾಗಿರುವ ಪೊಲೀಸರು ಕೆಲಸ ಮಾಡಿದ್ರು. ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಇವರು ಇಲ್ಲಿ ಬರ್ತಾ ಇರೋದ್ರಿಂದ ನಾವು ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ನಾವು ಅದಕ್ಕೆ ಯಾವುದೇ ವಿಚಾರವನ್ನು ಸುಲಭವಾಗಿ ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಎಲ್ಲ ತಯಾರಿ ಮಾಡಿದ್ದೀವಿ.